ಇಟ್ಟಿದ್ದಾರೆ. ಯದವ್ರೆ ರಜಾಕ್ ಅವರೇ ರಜಾಕ್ ನನಗೆ ಒಂದು ಚೇರ್ ಇಟ್ಟಿದ್ದಾರೆ, ಇಲ್ಲಿ ಕೂರ್ಬೇಕು. ಅರೆ ಯದವ್ರೆ ಕಿಚ್ಚೋದ್ರಿಂದ ಪ್ರಶ್ನೆ ಕೇಳಿಸ್ಕೊಳ್ಳೋ ತಾಳ್ಮೆ ಇರ್ಬೇಕು. ಪ್ರಶ್ನೆ ಕೇಳಿಸ್ಕೊಳ್ಳೋ ತಾಳ್ಮೆ. ನೀವು ಬರೀ ಸೌಂಡ್ ಕೇಳಿ ರಜಾಕ್ ಸರ್, ನೋ ನಿಮ್ಗೆ ಪ್ಲೇಲಿಸ್ಟ್ ನೀವು ಕ್ರಿಯೇಟ್ ಮಾಡಿದ್ದ ಅರೆ ಮಾತ್ ಹಾಡ್ ಹಾಕ್ದವ್ರು ಹೇಳಿದ್ ನಮ್ಮಂಗಿಲ್ಲ, ಪಕ್ಕದಲ್ಲಿದ್ದವ್ರ ಮಾತ್ ನಂಬೇಕಾ? ಇಲ್ಲ ಡಿಬೇಟ್ ಡಿವಿಯೇಟ್ ಮಾಡಬೇಡಿ. ಯದವ್ರೆ ಒಂದ್ ನಿಮಿಷ, ಪ್ರಶ್ನೆ ಕೇಳಬೇಕು ಅಂತ ಹೇಳಿ ರಜಾಕ್ ಅವರೇ ಪ್ರಶ್ನೆ ಕೇಳಬೇಕು ಅಂತ ಹೇಳಿ ನನ್ಗೊಂದು ಚೇರ್ ಇಟ್ಟಿದ್ದಾರೆ. ಯದವ್ರೆ ಅವರ ಪ್ರಶ್ನೆ ಕೇಳಿಸ್ಕೊಳ್ಳಿ. ಶೋಭಾ ಕರಂದ್ಲಾಜೆ ಅವರ ವಿಚಾರದಲ್ಲಿ ನಿಮ್ ಪಕ್ಷಕ್ಕೆ ಡ್ಯಾಮೇಜ್ ಆಗಿದೆ. ನೀವ್ ಎಷ್ಟೇ ಕಿರ್ಚಿದ್ರು ಕೂಡ ಸತ್ಯನ ಸುಳ್ಳು ಮಾಡೋಕ್ಕಾಗಲ್ಲ. 2 ನಿಮಿಷ ರೆಸ್ಟ್ ತಗೊಳ್ಳಿ. ನೀವು ಉತ್ತರ ಕೊಡಿ ರಜಾಕ್ ಅವರೇ, ನೀವು ಉತ್ತರ ಕೊಡಿ. ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳುವ ಸಿದ್ದರಾಮಯ್ಯನವರ ಪಕ್ಷ ಓಲೈಕೆ ಅಂತ ಅವ್ರು ಹೇಳ್ತಾರೆ. ವಾಸ್ತವವಾಗಿ ಆಗ್ತಿರೋದೇನು ಸರ್? ಜಮೀರ್ ಎಲ್ಲೋಗಿದ್ರಿ ಇವತ್ತು? ಯಾಕೆ ಹೋಗಿದ್ರಿ ಇವತ್ತು? ಹೇಳ್ತಾರೆ ನಮ್ಮ ಪಕ್ಷಕ್ಕೆ ನಾವು 10 ಕೋಟಿ ಕೊಡ್ತೀವಿ, 10,000 ಕೋಟಿ ಅಂತ ಹೇಳಿ. ಒಂದು ಟಿಕೆಟ್ ಸರ್, 28 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸಿಕ್ಕಿರೋದು ಒಂದೇ ಒಂದು. ಜನಸಂಖ್ಯೆ ಆಧಾರದ ಮೇಲೆ ನೋಡಿದ್ರು ಅಟ್ಲೀಸ್ಟ್ 4 ಸಿಗಬೇಕಿತ್ತು. ಇದನ್ನ ಪ್ರಶ್ನೆ ಮಾಡಿ. ಅವ್ರು ಮಾಡ್ತಿರೋದೇನು? ಸಾಫ್ಟ್ ಆಗಿ ಸೈಲೆಂಟ್ ಆಗಿ ಹೇಳಿ. ಎರಡೂ ಪಕ್ಷಗಳನ್ನ ಇಟ್ಟು ಬ್ಯಾಲೆನ್ಸ್ ಮಾಡಿದ್ರೆ ಇಲ್ಲೇನು ಕರ್ನಾಟಕದಲ್ಲಿ ಮುಸಲ್ಮಾನರು ಬಿಜೆಪಿಗೆ ವೋಟ್ ಹಾಕಿಲ್ಲ ಅಂತಲ್ಲ. ಇಲ್ಲೇನು ಕರ್ನಾಟಕದಲ್ಲಿ ಮುಸಲ್ಮಾನರು ಬಿಜೆಪಿ ಒಂದು ಹೈ ಪೋಸ್ಟ್ಗಳಲ್ಲಿ ಇಲ್ಲ ಅಂತಿಲ್ಲ. ಇವತ್ತು ಇಟ್ಕೊಂಡು ನಮಗೆ ತೊಂದರೆ ಕೊಡ್ತಾವ್ರೆ. ಇಲ್ಲ ಕೇಳಿ, ನಾನೊಂದು ಮಾತು ಕೇಳಿ ದಯವಿಟ್ಟು ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ, ಈ ರಾಜ್ಯದ ಶಾಂತಿ ನೆಮ್ಮದಿಗೋಸ್ಕರ ನಾವೆಲ್ಲ ಒಂದು ಸೈಡ್ ಆಗ್ಬಿಟ್ಟು ಬಿಜೆಪಿ JDS ಅನ್ನ ತಿರಸ್ಕರಿಸಿ ಕಾಂಗ್ರೆಸ್ಗೆ ಮತ ಕೊಟ್ಟಿದ್ ಯಾಕೆ ಅಂತ ಹೇಳಿದ್ರೆ, ಪ್ರತಿದಿನ ಬೆಳಿಗ್ಗೆ ಎದ್ದೊಳಿದ್ರೆ ಒಂದು ತಾಯಿ ಮನಸ್ಸಲ್ಲಿ ಏನಿರುತ್ತೆ, ನನ್ನ ಮಗ ಕಾಲೇಜಿಗೆ ಹೋಗಿ ಇವತ್ತು ವಾಪಸ್ ಬರ್ತಾನೋ ಇಲ್ವೋ ಎಂಬ ಭಯ ಕಾಡ್ತಾ ಇತ್ತು. ಮಂಗಳೂರಲ್ಲಿ ನಡೆದಂತ, ಶಿವಮೊಗ್ಗದಲ್ಲಿ ನಡೆದಂತ ಇದೆಲ್ಲ ಇವತ್ತು ಈಶ್ವರಪ್ಪ ಅವ್ರು ಹೆಂಗ್ ಮಾತಾಡ್ತಾರೆ? ಕೇಳಿ ಒಂದು ನಿಮಿಷ. ಇವತ್ತು ಕುಕ್ಕರ್ ಸತ್ಯ ಏನ್ ಗೊತ್ತಾ? 3 ತಿಂಗಳ ಹಿಂದೆ ಕೇಳಿ ಒಂದು ನಿಮಿಷ, ಇದೇ ಕುಕ್ಕರ್ ಬ್ಲಾಸ್ಟ್ ಅಲ್ಲಿ ಆರೋಪಿ ಆಗಿದೆಯಲ್ಲ ಶಾರೀಕು, 3 ತಿಂಗಳ ಹಿಂದೆ ಒಂದು ನದಿಯ ತಟದಲ್ಲಿ ಅವನು ರೀಸಿ ಮಾಡಿರ್ತಾನೆ. ಒಂದ್ಸಲ ಬಾಂಬನ್ನ ಹೊಡೆದು ಟ್ರೈ ಮಾಡಿರ್ತಾನೆ. 2ರನ್ನ ಅರೆಸ್ಟ್ ಮಾಡಿರ್ತಾರೆ. ಇವನನ್ನ ಬಿಟ್ಟಿರ್ತದೆ ನಿಮ್ದೇ ಸರ್ಕಾರ, ನಿಮ್ ಸರ್ಕಾರದ ವೈಫಲ್ಯ ಅದು. ಅದನ್ನ ಕಿರ್ಚಿಗಿರಿ ನನ್ನ ಮುಂದೆ ಹೇಳ್ಬೇಡಿ, ನಾನು ಹೇಳ್ತಿರೋದನ್ನ ಕೇಳ್ಕೊಳ್ಳಿ. ಈ ತರ ರೋಡ್ ಮೇಲೆ ಗಲಾಟೆಗಳು ಪ್ರತಿದಿನ ಆಗ್ತಾ ಇರುತ್ತೆ. ಅದಕ್ಕೆ ಹೋಗ್ಬಿಟ್ಟು ಅಲ್ಲಿ ಏನ್ ಹಾಡು ನಡೆದಿತ್ತು ಅದು ಗೊತ್ತಿಲ್ದಿರಾ? ಕಾಂಗ್ರೆಸ್ ಸರ್ಕಾರ ಒಂದು ಕ್ರಮಕ್ಕೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರಾ ಈ ವಿಚಾರದಲ್ಲಿ? 323, 324, 504, 506, 171, 307 ಬುಕ್ ಮಾಡವ್ರೆ. ಅಟೆಂಪ್ಟ್ ಟು ಮರ್ಡರ್ ಅಂತ. ಅದು ಅಟ್ರಾಕ್ಟ್ ಆಗೋದೇ ಇಲ್ಲ. ಇದು ಹೇಳ್ತೀರಾ? ಇಲ್ಲ, ದಿನ ನಡೀತಾನೆ. ರಾಜ್ಯದ ಸರ್ಕಾರ, ರಾಜ್ಯದ ಪೊಲೀಸ್ ಮೇಲೆ ನೀವು ವಿಶ್ವಾಸ ಇಟ್ಕೊಂಡಿರ್ಬೇಕು. ಕರೆಕ್ಟ್ ಆಗಿ ಅವ್ರ ಕೆಲಸವನ್ನ ಅವ್ರು ಮಾಡಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಹಾಗಂತ ಕ್ರೈಮ್ 0 ಆಗಿಲ್ಲ. ನಮ್ಮ ಕರ್ನಾಟಕದಲ್ಲಿ ಕ್ರೈಮ್ ನಡೀತಾ ಇದೆ. ಆದ್ರೆ ಪೊಲೀಸು ಅವನು ಮುಸಲ್ಮಾನ ಹಿಂದೂ ಅಂತ ನೋಡ್ಕೊಂಡು ಹನುಮಾನ್ ಚಾಲಿಸಾ ಬರ್ದಿರೋದು. ಕಡೆಗಿರೋದು 2 ನಿಮಿಷ ವಾಸ್ತವ ಮಾತಾಡ್ಬಿಡೋಣ ಅಂತ ಹೇಳಿ. ವೀರಣ್ಣ ಅವರೇ, ನಾವು ಅಭಿವೃದ್ಧಿ ಪೂರಕವಾದ ಚುನಾವಣೆಗಳನ್ನ, ಅಭಿವೃದ್ಧಿ ವಿಚಾರವೇ ಮಾನದಂಡವಾಗಿರುವ ಚುನಾವಣೆಯನ್ನ ನೋಡುವಷ್ಟು ಭಾಗ್ಯವಂತರ ಅಲ್ವೇ ಅಲ್ವಾ ಅಂತ ಹೇಳಿ. ಮೇಡಮ್ ನೋಡಿ, ಸರ್ಕಾರ ಬಂದು ಉತ್ತಮ ಆಡಳಿತ ಕೊಡಬೇಕು ಜನರಿಗೆ. ಆದ್ರೆ ಈ ಸರ್ಕಾರ ಏನ್ ಮಾಡ್ತಾ ಇದೆ, ಇದುವರೆಗೂ 10 ತಿಂಗಳಾದ್ರೂ ಕೂಡ ಯಾವುದೇ ಅಭಿವೃದ್ಧಿ ಇಲ್ಲ. ನೋಡಿ, 5 ಇಲಾಖೆಗಳ ಮೇಲೆ 15ರಿಂದ 20% ತೆರಿಗೆ ಜಾಸ್ತಿ ಮಾಡಿದ್ರು. ಆದ್ರೆ ಅಭಿವೃದ್ಧಿಯಲ್ಲಿ ಏನಾಗಿದೆ, -22%. ಈ ರೀತಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ ಅನುದಾನ ಇಲ್ಲ ಅಂತ ಹೇಳಿದ್ರು. 22.83% ಜಾಸ್ತಿ ಬಂದಿದೆ ಕೇಂದ್ರ ಸರ್ಕಾರದ ಅನುದಾನ ಈ ಜನವರಿವರೆಗೂ, ಈ ವರ್ಷದ ಈ ಜನವರಿವರೆಗೂ. ಇವತ್ತು ಜನರ ತೆರಿಗೆ ಹಣನ ಪೋಲು ಮಾಡ್ತಾ ಇದೆ ರಾಜ್ಯ ಸರ್ಕಾರ. ಯಾವುದೇ ಅಭಿವೃದ್ಧಿ ಕೆಲಸ ಮಾಡ್ತಾ ಇಲ್ಲ, ರೈತರಿಗೂ ಒಳ್ಳೇದ್ ಮಾಡ್ತಾ ಇಲ್ಲ. ರೈತ ವಿರೋಧಿ ಸರ್ಕಾರ. ಇವತ್ತು ರೈತರು ಒಂದು
ಮುಂದಿನ ವರ್ಷ ಏನು? ಕನೆಕ್ಷನ್ ತಗೋಬೇಕು ಅಂದ್ರೆ 2 ರಿಂದ 3 ಲಕ್ಷ ಬೇಕು. ಆ ರೀತಿ ಆಗಿದೆ. ಆ ಪರಿಸ್ಥಿತಿ ತಂದು ಯಾವಾಗ ನಿಮ್ಮ ಪಕ್ಷದ ನಾಯಕರು ರಾಮ ಹನುಮ ಮಾಡಿ ರಾಮ ಹನುಮನ ಜೊತೆಯಲ್ಲೂ ಕೂಡ ಅಭಿವೃದ್ಧಿ ಅನ್ನೋ ವಿಚಾರ ಯಾವತ್ತು ಚರ್ಚೆಗೆ ಪ್ರಾರಂಭ ಮಾಡ್ತೀರಿ? ಏಪ್ರಿಲ್ 26ಕ್ಕೆ ಮತದಾನ. ಅಷ್ಟು ಒಳಗಾದ್ರೂ ಬರುತ್ತಾ? ಮೇಡಮ್ ನಾವು ಮೋದಿನೂ ಬಂದ್ಬಿಟ್ಟು ಹಿಂದೂಯಿಸಂ ಮಾತಾಡ್ಬಿಟ್ರಪ್ಪ. ಮೋದಿ ಅವರು ಕೂಡ ಅಭಿವೃದ್ಧಿ ಬಗ್ಗೆ ಮಾತನಾಡ್ತಿದ್ದ ಪ್ರಧಾನಿ ಕೂಡ. ಹೇಳಿ, ಯಾವಾಗ ಇದು ಕನ್ವರ್ಟ್ ಆಗುತ್ತೆ, ಡೈವರ್ಟ್ ಆಗುತ್ತೆ? ಮೇಡಮ್, ನಾವು ಲಾಸ್ಟ್ 10 ವರ್ಷದಲ್ಲಿ ಮಾಡಿರುವಂತ ಅಭಿವೃದ್ಧಿ ಪರವಾಗಿನೇ ನಾವು ಚುನಾವಣೆಗೆ ಹೋಗ್ತಾ ಇರುವಂತದ್ದು. ಅದ್ರಲ್ಲಿ ಅಭಿವೃದ್ಧಿನೂ ಇರುತ್ತೆ, ರಾಮನೂ ಇರ್ತಾರೆ, ಹರಹರ ಮಹಾದೇವನು ಇರುತ್ತೆ, ಜೈ ಹನುಮಾನ್ ಕೂಡ ಇರುತ್ತೆ. ಇದ್ರ ಜೊತೆಗೆ ನಾವು ನಮ್ಮ ಈ ದೇಶದ ಸಂಸ್ಕೃತಿನೂ ಇರುತ್ತೆ, ಅದ್ರ ಜೊತೆಗೆ ದೇಶ ಹೋಗೋದೇ ಹೊರತು ನಾವು ಕೇಳುವಂತದ್ದು ರಾಜ್ಯದಲ್ಲಿ ಗ್ಯಾರಂಟಿ ವಿಚಾರಗಳನ್ನ ಮುಂದಿಟ್ಕೊಂಡೇ ಚುನಾವಣೆ ಮಾಡಬೇಕು ಅಂತ ಕಾಂಗ್ರೆಸ್ನವರ ಪ್ರಯತ್ನ. ಅದಕ್ಕೆ ಬ್ರೇಕ್ ಹಾಕ್ಲಿಕ್ಕೋಸ್ಕರ ಧರ್ಮಾಧಾರಿತವಾಗಿ ಮತ್ತೆ ಕೇಂದ್ರೀಕೃತ ಮಾಡುವ ಪ್ರಯತ್ನ ಆಗ್ತಿದ್ಯಾ ರಾಜ್ಯದಲ್ಲಿ ಚುನಾವಣೆಯನ್ನು? ಗ್ಯಾರಂಟಿ ಯೋಜನೆ ಅದು ಕಾಂಗ್ರೆಸ್ನ ಸ್ಟ್ರಾಟಜಿಯ ಒಂದು ಭಾಗ, ಫಲಾನುಭವಿಗಳನ್ನ ಮತಗಳಾಗಿ ಕನ್ವರ್ಟ್ ಮಾಡುವಂಥದ್ದು. ಬಟ್ ಈಗ ಭಾರತೀಯ ಜನತಾ ಪಕ್ಷ ಮತ್ತೆ ಶಾರ್ಟ್ ಟರ್ಮ್ಗೇನು ಧರ್ಮ ರಾಜಕಾರಣದ ಮೂಲಕ ಮತಗಳ ಗಳಿಕೆಯನ್ನಾಗಿ ಅದನ್ನ ಮತಗಳನ್ನಾಗಿ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿರೋದಂತೂ ಈ ಡೆವಲಪ್ಮೆಂಟ್ಸ್ ನೋಡಿದ್ರೆ ಖಚಿತ ಆಗುತ್ತೆ. ಆದರೆ ಸ್ವಲ್ಪ ಏನೋ ಪರಿಣಾಮ ಬೀರ್ಬೋದೇ ಹೊರತು ಅದು ಮತಗಳಾಗಿ ದೊಡ್ಡ ಪ್ರಮಾಣದಲ್ಲಿ ಕನ್ವರ್ಟ್ ಆಗೋದಿಲ್ಲ. ರಜಾಕ್ ಅವರೇ, ಎಷ್ಟು ದಿನ ಹೀಗೇನೆ ಧರ್ಮದ ಹೆಸರಲ್ಲಿ, ಓಲೈಕೆ ಹೆಸರಲ್ಲಿ ಚುನಾವಣೆಗಳನ್ನ ಎದುರಿಸಬೇಕಾಗುತ್ತೆ? ಎಲ್ಲ ಬಿಜೆಪಿಯ ಊಹಾಪೋಹ, ಸುಮ್ನೆ ಬಂದ್ಬಿಟ್ಟು ಚುನಾವಣೆ ಹತ್ರ ಇದು ಹಿಂದೂ ಮುಸ್ಲಿಂ ಮಾಡೋದು ಇವ್ರ ಕೆಲಸ. ಇವತ್ತು ಈ ರಾಜ್ಯದ ಬಿಜೆಪಿ ಆಪೋಸಿಷನ್ ಅಲ್ಲಿ ಕೂತ್ಕೊಂಡು ಹೇಗೆ ಕಾಂಗ್ರೆಸ್ ಮುಂದೆ ಪ್ರಶ್ನೆ ಎತ್ತಿದಾರೋ, ಇದೇ 4-5 ದಿನಗಳ ಹಿಂದೆ ಗುಜರಾತ್ನಲ್ಲಿ ಅಂತಾರಾಷ್ಟ್ರೀಯ ಮುಸ್ಲಿಂ ಸ್ಟೂಡೆಂಟ್ಸ್ಗಳು ಅಲ್ಲಿ ಅವರು ನಮಾಜ್ ಮಾಡ್ತಿರುವಾಗ ಈ VHP ಬಜರಂಗಳದ ಗುಂಡಾಗಳು ಅಲ್ಲಿಗೆ ಹೋಗ್ಬಿಟ್ಟು ಅವ್ರ ಮೇಲೆ ಹಲ್ಲೆ ಮಾಡಿದ್ರಲ್ಲ. ಎಷ್ಟು FIR ಗಳಾಯ್ತು, ಏನೇನಾಯ್ತು, ಇದನ್ನ ಯಾರಾದ್ರೂ ಪ್ರಶ್ನೆ ಮಾಡಿದಾರ? ಇಲ್ಲಿ ಧನ್ಯವಾದ. ನೋಡಿ, ಆಗ್ಲೇ ಸಮೀವುಲ್ಲಾ ಸರ್ ಹೇಳ್ದ ಹಾಗೇನೆ ಈ ರಾಜ್ಯದ ಮತದಾರರು, ಇನ್ಫ್ಯಾಕ್ಟ್ ಇಡೀ ದೇಶದ ಮತದಾರರು ಪ್ರಜ್ಞಾವಂತರಿದ್ದಾರೆ. ಶಾರ್ಟ್ ಟರ್ಮ್ ಗೇನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿಕೊಂಡು ಧರ್ಮದ ಹೆಸರಲ್ಲಿ ಸಂಘಟನೆ ಮಾಡ್ಲಿಕ್ಕೆ ಹೋದ್ರು, ಪಾಠ ಕಲಿಸ್ತಾರೆ. ಓಲೈಕೆ ಅನ್ನೋ ಹೆಸರಲ್ಲಿ 10,000 ಕೋಟಿ ಅಂತ ಚಂದಾಮಾಮ ತೋರ್ಸೋರ್ಗೂ ಕೂಡ ಪಾಠ ಕಲಿಸ್ತಾರೆ. ಕಲಿಸುವಷ್ಟು ಮನಸ್ಥಿತಿ ಮತದಾರರಲ್ಲಿ ಇದೆ ಅನ್ನೋ ವಿಶ್ವಾಸದಿಂದ ಚರ್ಚೆಯನ್ನ ಮುಗಿಸ್ತಿದ್ದೀನಿ. ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.